ನೋಡಿ, ನಕಲಿ ಔಷಧಿ ತಯಾರಿಸುವ ಕಂಪನಿಗಳ ಮೇಲೆ ದಾಳಿಯಾಗಿದೆ. ಬಿಡದಿ ಟೋಲ್ ಗೇಟ್ ಬಳಿ ಇರುವ ಗೋಡೌನ್ ಮೇಲೆ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು. ದಾಳಿ ವೇಳೆ ಬರೋಬ್ಬರಿ 5 ಕೋಟಿ ರೂಪಾಯಿ ಬೆಲೆಯ ನಕಲಿ ಔಷಧಿಗಳು ಪತ್ತೆಯಾಗಿದ್ದಾವೆ. ಎಸ್ ವೀಕ್ಷಕರೇ, 5 ಕೋಟಿ ರೂಪಾಯಿ ಯಾವುದೇ ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ನಡೆಸುತ್ತಿದ್ದ ದಂಧೆ ಇದು. ದಾಳಿ ವೇಳೆ ಹಲವು ವಿದೇಶಿ ಕಂಪನಿಗಳ ಲೇಬಲ್ಗಳು ಪತ್ತೆಯಾಗಿದ್ದಾವೆ. ಲೇಬಲ್ ಪರೀಕ್ಷಿಸಿ ಔಷಧಿ ಸೀಜ್ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಪರಿಶೀಲನೆ ಬಳಿಕ ಗೋಡೌನ್ ಮಾಲೀಕರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ. ಬರೀ ನೋಟಿಸ್ ಎಲ್ಲ ಪೂರ್ತಿ ಮುಚ್ಚಿಸ್ಬಿಡಬೇಕು ಅನ್ನ ಇಟ್ಟೇನು ಮಾಡ್ತೀರವು, ಸಮಾಜಕ್ಕೆ ಮಾರಕ ಅವೆಲ್ಲ. ದಾಳಿ ಮಾಡಿದ್ದಾರೆ ಅಧಿಕಾರಿಗಳು. ದಾಳಿ ವೇಳೆ ಅಪಾರ ಪ್ರಮಾಣದ ನಗದು ಕೂಡ, ಅಂದ್ರೆ ನೋಡಿ 5 ಕೋಟಿ ಬೆಲೆಯ ಔಷಧಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಬಿಡದಿ ಟೋಲ್ ಗೇಟ್ ಬಳಿ, ಬಿಡದಿ ಟೋಲ್ ಗೇಟ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಈ ನಕಲಿ ಔಷಧಿ ಮಾಫಿಯಾ, ಅದನ್ನ ಅಧಿಕಾರಿಗಳು ಭೇದಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಔಷಧಿಯ ಒಂದು ಇದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ, ಬಾಟಲ್ಲು. ಸೊ ಅದಕ್ಕೆ ನಕಲಿ ಲೇಬಲ್ ಅಂಟಿಸೋದು. ದಾಳಿ ಮಾಡಿದ ವೇಳೆ ಅಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಬೆಲೆಯ ನಕಲಿ ಔಷಧಿಗಳು ಪತ್ತೆಯಾಗಿದ್ದಾವೆ. ನಕಲಿ ಔಷಧಿಗಳ್ರಿ ಅವು, ತಗೊಂಡ್ರೆ ಬದುಕೋದೇ ಇಲ್ಲ. ವಿಷ ಅವ್ರು ಮಾರಾಟ ಮಾಡ್ತಾ ಇರೋದು, ವಿಷ ಅವ್ರು ತಯಾರಿಸ್ತಾ ಇರೋದು. ಲೈಸೆನ್ಸ್ ಇಲ್ಲ ಅದಕ್ಕೆ. ಯಾವುದೇ ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ನಡೆಸ್ತಾ ಇರತಕ್ಕಂಥ ಒಂದು ದಂಧೆಯನ್ನ ಅಧಿಕಾರಿಗಳು ಭೇದಿಸಿದ್ದಾರೆ. ನೋಡಿ, ದಾಳಿಯ ವೇಳೆ ಹಲವು ವಿದೇಶಿ ಕಂಪನಿಗಳ ಲೇಬಲ್ಗಳು ಪತ್ತೆಯಾಗಿದ್ದಾವಂತೆ. ಬರೀ 600 ರೂಪಾಯಿ ಬೆಲೆ ಅದಕ್ಕೆ. ಅದನ್ನ ಲೇಬಲ್ ಅಂಟಿಸ್ತಾರೆ. ಅದಾದ ನಂತರ 6,000 ರೂಪಾಯಿ ಅದರ ಬೆಲೆ. ನಕಲಿ ಅದು. 6,000 ಕೊಟ್ಟರು ತಗೊಂಡ್ರೆ ನೀವು ಬದುಕ್ತೀರಿ ಅನ್ನೋದಕ್ಕೆ ಯಾವುದೇ ಒಂದು ಇದು ಇಲ್ಲ. ಆದ್ರೂ ತಗೋಬೇಕು ಅಂಥದ್ದನ್ನ ಆ ಥರ ಸೃಷ್ಟಿ ಮಾಡಿ ಮಾರಾಟವನ್ನ ಮಾಡ್ತಾ ಇರೋದು ಇವರು. ಇನ್ನು ಲೇಬಲ್ ಪರೀಕ್ಷಿಸಿ ಏನು ಮಾಡಿದ್ದಾರೆ, ಔಷಧಿಯನ್ನು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಪರಿಶೀಲನೆ ಬಳಿಕ ಆ ಗೋಡನ್ನ ಮಾಲಕರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಇಂಥವ್ರಿಗೆ ಏನು ಹೇಳೋದು ಹೇಳಿ? ಸ್ವಲ್ಪನಾದರೂ ಮಾನವೀಯತೆ, ಮನುಷ್ಯ ಈ ಸಮಾಜದಲ್ಲಿ ಏನನ್ನ ನಾವು ಕೊಡಬೇಕು, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಮಾಜಕ್ಕೆ ಏನು ಕೊಡಬೇಕು, ಅದನ್ನ ಎಂಥದ್ದು ಇಲ್ಲ. ಯಾವುದ್ಯಾವುದೋ ರೆಡಿ ಮಾಡೋದು, ಅದನ್ನು ಮಾರಾಟ ಮಾಡೋದು, ದುಡ್ಡು ಮಾಡ್ಕೊಳ್ಳೋದಷ್ಟೇ. ಯಾವನ್ ಎಲ್ಲಿ ಬೇಕಾದ್ರೆ ಸತ್ತೋಗ್ಲಿ, ಅವ್ರಿಗೇನು. ಎಸ್ ವೀಕ್ಷಕರೇ, ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಅವರು ನನಗೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಎಸ್ ವಿನೋದ್, ನೋಡಿ ಇಂಥವ್ರಿಗೆ ಏನ್ರಿ ಹೇಳೋದು? ಈ ಬಿಡದಿಯ ಒಂದು ಟೋಲ್ ಗೇಟ್ ವೇಳೆ ನಡೀತಾ ಇರತಕ್ಕಂಥ ಒಂದು ಘಟನೆ, ಅದನ್ನು ಅಧಿಕಾರಿಗಳು ಭೇದಿಸಿದ್ದಾರೆ. ಅಧಿಕಾರಿಗಳಿಗೆ ನಿಜವಾಗ್ಲೂ ಶ್ಲಾಘಿಸಲೇಬೇಕು. ಬ್ಯಾಕ್ ಟು ಬ್ಯಾಕ್ ಈ ಥರ ರೇಡ್ ಮಾಡ್ತಾ ಇದ್ದಾರೆ, ಮಾಡಲೇಬೇಕು. ಬಟ್ ಇವರು ನಕಲಿ ಔಷಧಿಯನ್ನು ರೆಡಿ ಮಾಡ್ತಾ ಇದ್ದಾರಲ್ಲ, ಇವರಿಗೆ ಯಾವ ಭಾಷೆಯಲ್ಲಿ ಇವರಿಗೆ ಉತ್ತರ ಕೊಡೋದು ಅಥವಾ ಇವರಿಗೆ ಬೈಯೋದು ಅಂತ ಗೊತ್ತಾಗ್ತಿಲ್ಲ. ಇದು ಸಮಾಜಕ್ಕೆ ಕೊಡ್ತಾ ಇರೋದು ವಿಷ. ಇವರು ಔಷಧಿ ಹೆಸರಲ್ಲಿ ಏನಿದೆ ಹೆಚ್ಚಿನ ಅಪ್ಡೇಟ್ ಕೊಡೋದಾದ್ರೆ? ಮಹಾದೇವ್, ನಾವೆಲ್ಲ ಈಗ ಕಳಪೆ ಆಹಾರಗಳ ಸೇವನೆ ಮಾಡೋದು ಮುಗಿದೋಯ್ತು. ಈಗ ಕಳಪೆ ಒಂದು ಔಷಧಿಗಳ ಸೇವನೆ ಮಾಡೋದಂದ್ರೆ ನಿಜಕ್ಕೂ ಈ ಒಂದು ಕಳಪೆ ಮಾಡ್ತಕ್ಕಂಥ ಒಂದು ಮಾರುಕಟ್ಟೆ, ಒಂದು ಕಳಪೆ ಮಾಡ್ತಕ್ಕಂಥ ಒಂದು ದಂಧೆ ಎಲ್ಲಿಗೆ ಬಂದು ನಿಂತಿದೆ ಅಂತ. ಯಾಕಂದ್ರೆ ನೋಡಿ, ಇಷ್ಟು ದಿನ ಪಂಚತಾರ ಹೋಟೆಲ್ ಮೇಲೆ ದಾಳಿ ಮಾಡಿ ಅಲ್ಲಿ ಕಳಪೆ ಆಹಾರ, ಎಕ್ಸ್ಪೈರ್ ಆಗಿರ್ತಕ್ಕಂಥ ಆಹಾರಗಳೆಲ್ಲ ಸೀಸ್ ಮಾಡಿ ಅದರಿಂದ ಜನಗಳಿಗೆಲ್ಲ ಗೊತ್ತಾಯಿತು 5 ಸ್ಟಾರ್ ಹೋಟೆಲ್ ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು. ಈಗ ನಾವು ತಿನ್ನೋ ಒಂದು ಹೆಲ್ತ್ ಇಶ್ಯೂ ಅಂತ ತಗೊಳ್ಳೋ ಸೇವಿಸೋ ಔಷಧಿನೂ ಸಹ ಒಂದು ಅನ್ಸೇಫ್ ಅಂದರೆ ನಿಜಕ್ಕೂ ನಿಮ್ಮಂಥ ಜನಗಳು ಎಲ್ಲಿ ಹೋಗ್ಬೇಕು ಮಾದೆ? ನಿಜಕ್ಕೂ ಇದು ನಮ್ಮ ದುರ್ದೈವ ಸರಿ. ಜೊತೆಗೆ ಈಗ ನಿನ್ನೆ ಇಷ್ಟು ದಿನ ಪಂಚತಾರ ಹೋಟೆಲ್ ಬಳಿಕ ಈಗ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಈ ನಕಲಿ ಕಂಪನಿಗಳಿರ್ತಾವಲ್ಲ, ಈ ಔಷಧಿ ತಯಾರು ಮಾಡ್ತಕ್ಕಂಥ ಕಂಪ್ನಿಗಳು, ಅದರ ಮೇಲೆ ಈಗ ನಿನ್ನೆ ದಿಢೀರಾಗಿ ದಾಳಿ ಮಾಡಿದ್ದಾರೆ. ಯಾಕಂದರೆ ಬಿಡದಿಯ ಟೋಲ್ ಗೇಟ್ ಹತ್ರ ಈ ಒಂದು ಹೆಜ್ಜಾಲ ಬರ್ತಾ ಅಲ್ಲಿ ಈ ಒಂದು ನಕಲಿಯ ಒಂದು ಔಷಧಿ ತಯಾರು ಮಾಡ್ತಕ್ಕಂಥ ಘಟಕ ಇತ್ತು. ಅದರ ಮೇಲೆ ನಿನ್ನೆ ದಿಢೀರಾಗಿ ದಾಳಿ ಮಾಡಿದ್ರು. ಯಾಕಂದರೆ ಇಲ್ಲಿ ನಗರದ ಹೊರಭಾಗದಲ್ಲಿ ಇರ್ತಾವೆ ಇವೆಲ್ಲ ಈ ಥರ ಆ್ಯಕ್ಟಿವಿಟಿಗಳಾಗ್ತಾವಲ್ಲ, ಈ ಅಕ್ರಮವಾಗಿ ದಂಧೆ ನಡ್ತಕ್ಕಂಥ ಒಂದು ಗೋಡಾನುಗಳಾಗಲಿ, ಫ್ಯಾಕ್ಟ್ರಿಗಳಲ್ಲಿ ನಗರದಲ್ಲಿ ಎಲ್ಲಿ ಇವರಲ್ಲಿ ಇವುಗಳ ನಗರದ ಹೊರಭಾಗದಲ್ಲಿ ಇರ್ತೀವಿ. ಆ ಒಂದು ಸಂದರ್ಭದಲ್ಲಿ ನಗರದ ಹೊರಭಾಗದಂಥ ಸಂದರ್ಭದಲ್ಲಿ ದಾಳಿ ಮಾಡಿದರೆ ನಿಜಕ್ಕೂ ಇಲ್ಲಿ ಸುಮಾರು ದಾಳಿ ಮಾಡಿ 5 ಕೋಟಿಗೂ ಅಧಿಕ ವೆಚ್ಚದ ಒಂದು ಔಷಧಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಸ್ಥಳದಲ್ಲಿ ಕೆಲವೊಂದಿಷ್ಟು ಜನಗಳು ಇದ್ರು ಅಂತ ಮಾಹಿತಿ ಇದೆ. ಆದರೆ ಇದುವರೆಗೂ ಸಹ ಆಹಾರ ಸುರಕ್ಷತೆ ಇಲಾಖೆ ಅದರ ಬಗ್ಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಈಗ ಆರೋಗ್ಯ ಸಚಿವರು ಒಂದು ಸುದ್ದಿಗೋಷ್ಠಿ ಕರೆದು ಎಲ್ಲ ಸಂಪೂರ್ಣವಾಗಿ ಬ್ರೀಫ್ ಮಾಡ್ತಾರೆ. ಆದರೆ ಅದೊಂದು ಕಡೆ ಆದರೆ ಈಗ ನೋಡಿ, ನಾವೆಲ್ಲ ಈ ಪ್ರಾಡಕ್ಟ್ ಮಾಡ್ತಿದ್ರಲ್ಲ ನಕಲಿ ಔಷಧಿಗಳು, ಅವರು 600-700 ರೂಪಾಯಿ ಕೊಟ್ಟು ತೆಗೆದುಕೊಂಡ್ಬಿಟ್ಟಿರ್ತಕ್ಕಂಥ ಔಷಧಿಗಳನ್ನ 6,000-7 ಸಾವಿರಕ್ಕೆ ಮಾಡ್ತಿದ್ದಾರೆ. ಅಂದರೆ 1-10 ಪಟ್ಟು ಈ 6,000-7 ಸಾವಿರಕ್ಕೆ ಬೆಲೆ ಮಾರಾಟ ಆಗ್ತಕ್ಕಂಥ ಒಂದು ಔಷಧಿಗಳ ಯಾವ ಪ್ರಮಾದ ಅಂದರೆ ಅತಿ ಸೀರಿಯಸ್ ಆಗಿರ್ತಕ್ಕಂಥ ರೋಗಗಳಿಗೆ ಮಾತ್ರ ಈ ಒಂದು ಇಷ್ಟು ಬೆಲೆ ಬಾಳೋ ಒಂದು ಔಷಧಿಗಳು ಬರ್ಕೊಡೋದು. ಅಷ್ಟೊಂದು ಸೀರಿಯಸ್ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥ ಬೆಲೆ ಬಾಳುವ ಇಷ್ಟೊಂದು ಪ್ರಮಾಣದಲ್ಲಿ ಇವರು ಏನು ಮಾರಾಟ ಮಾಡ್ತಾರೆ ಮತ್ತು ಫೇಕ್ ಲೇಬಲ್ ಅಂಟಿಸಿ ಮಾಡ್ತಾರೆ. ನಿಜಕ್ಕೂ ಇದು ಒಂದು ದುರ್ದೈವ ಸರಿ. ಇಲ್ಲಿ ಇನ್ನೊಂದು ನಾವು
ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿ ನಾವು ಶ್ಲಾಘನೆ ಮಾಡೋದಿಲ್ಲ, ಇದು ಅವರ ಕರ್ತವ್ಯ. ಇಷ್ಟು ದಿನ ಏನು ಮಾಡ್ತಾ ಇದ್ರು ಹಾಗಾದ್ರೆ? ಯಾಕಂದರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಫೇಕ್ ಈ ಥರ ಲೇಬಲ್ ಅಂಟಿಸಿ ಒಂದು ಔಷಧಿಗಳು ಮಾಡುವಂಥ ಆ್ಯಕ್ಟಿವಿಟಿಗಳಾಗ್ತಿಲ್ವಾ? ಯಾಕೆ ಇಷ್ಟು ದಿನ ಮಾಡಲಿಲ್ಲ? ಕಳೆದ ಈ ಸರ್ಕಾರ ಬಂದು 3 ವರ್ಷ ಆಯ್ತಲ್ಲ, ಬರೀ ಹೋಟೆಲ್ಗಳ ಮೇಲೆ ದಾಳಿ ಮಾಡೋದು ಇದು ಆಯಿತು. ಈಗ 3 ವರ್ಷದಿಂದ ಯಾಕೆ ಈ ಥರ ನಕಲಿ ಔಷಧ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳ ಮೇಲೆ ಮಾಡಲಿಲ್ಲ? ಬರೀ ಬೆಂಗಳೂರಿಗೆ ಅಷ್ಟೇ ಸೀಮಿತನಾ ಇದು? ಹಂಗಂದ್ರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಇದು ಅವ್ರ ಕೆಲಸ, ಅದು ಅವ್ರ ಫಂಡಮೆಂಟಲ್ ಡ್ಯೂಟಿ, ಆದರೂ ಮಾಡಬೇಕು. ಅದೇ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಜವಾಬ್ದಾರಿಗೆ ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಈಗಲೂ ಸಹ ಒಂದು ಶ್ಲಾಘನೆ ಮಾಡಬೇಕು ಅವ್ರನ್ನ. ಯಾಕಂದರೆ ದಿಢೀರಾಗಿ ದಾಳಿ ಮಾಡಿ ಈಗಾಗಲೇ ಅವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ದಾಳಿ ಮಾಡಬೇಕು. ಆದರೆ ಈ ಒಂದು ದಾಳಿಯಲ್ಲಿ ಇನ್ನೂ ಅವರಿಗೆ ಕೆಲವೊಂದಿಷ್ಟು ನೋಡಿ ಕೆಲವೊಂದಿಷ್ಟು ಮಾರ್ಪಾಡುಗಳಾಗಬೇಕು. ಈ ಥರ ಒಂದು ಬೇಜವಾಬ್ದಾರಿತ ಮತ್ತು ಜನರ ಜೀವದ ಜೊತೆ ಆಟ ಆಡ್ತಕ್ಕಂಥ ವ್ಯಕ್ತಿಗಳನ್ನ ಸುಮ್ಮನೆ ಬಿಡಲೇಬಾರ್ದು. ಅವ್ರಗಳಿಗೆ ಯಾವುದೇ ದಂಡವನ್ನು ಹಾಕೋದಾಗಲಿ, ಜೊತೆಗೆ ಒಂದು ಲೈಸೆನ್ಸ್ ರದ್ದು ಮಾಡೋದಾಗಲಿ, ಈ ಯಾವ ಕೆಲಸನೂ ಮಾಡಬಾರ್ದು. ನೇರವಾಗಿ ಅವರ ಜೈಲಿಗೆ ಕಳಿಸ್ಬೇಕು. ಯಾಕಂದ್ರೆ ಲಕ್ಷಾಂತರ ಜನ ಮಹಾದೇವ್, ಲಕ್ಷಾಂತರ ಜನರ ಯಾಕಂತ ಹೇಳಿದ್ರೆ ನೋಡಿ, ಇಂಥವರಿಂದ ಸಮಾಜಕ್ಕೆ ಯಾವುದೇ ಕೊಡುಗೆ ಅಂತೂ ಇಲ್ಲ ರೀ. ಇವರು ಸಮಾಜಕ್ಕೆ ವಿಷ ಕೊಡ್ತಾ ಇದ್ದಾರೆ. ಇವರಿಂದ ಯಾವುದು ಸಮಾಜಕ್ಕೆ ಒಳ್ಳೇದಾಗುತ್ತೆ ಮತ್ತೊಂದಿಲ್ಲ. ಇವರು ನಕಲಿ ಔಷಧಿಗಳನ್ನ ತಯಾರಿಸ್ತಾರೆ. 600 ರೂಪಾಯಿಯ ಒಂದು ಲೇಬಲನ್ನು, ಒಂದು ಔಷಧಿಗೆ 6000 ಲೇಬಲನ್ನು ಅಂಟಿಸಿ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರೆ, ಇವರಿಗೆ ಅದನ್ನು ನಂಬಿ ಈಗ ಏನು ಚಿಕಿತ್ಸೆ ಪಡಿತಾ ಇರ್ತಾರಲ್ಲ, ಅವ್ರು ತಗೊಳ್ತಾ ಇರ್ತಾರಲ್ಲ, ಬಟ್ ಅವರಿಗೂ ಡೈರೆಕ್ಟಾಗಿ ಕೊಡ್ತಾ ಇರೋದು ವಿಷನೇ ಅಲ್ವಾ ಅನ್ನೋದು ಅಂತ ದೊಡ್ಡ ಪ್ರಶ್ನೆ ಆಗುತ್ತೆ. ಇಂಥವ್ರಿಗೆ ಸಮಾಜದಲ್ಲಿ ಬದುಕುವ ಅಥವಾ ಹೊರಗಡೆ ಇರುವ ಇವ್ರಿಗೆ ಅಗತ್ಯ ಇದೆಯಾ? ಜೈಲಿಗೆ ಕಳಿಸ್ಬೇಕು ಇವ್ರನ್ನ. ಹೊರಗಡೆ ಬಿಟ್ಟರೆ ಯಾವುದೇ ಇವರಿಂದ ಯಾವುದು ಕೂಡ ಸಮಾಜಕ್ಕೆ ಒಳ್ಳೇದಂತೂ ಆಗೋದಿಲ್ಲ. ಮತ್ತೆ ಈ ಲಕ್ಷಾಂತರ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಅಷ್ಟೇ ಪ್ರಶ್ನೆ. ಆ ಔಷಧಿಗಳು ಸೇವಿಸಿಕೊಂಡು ಎಷ್ಟು ಜನ ನಿಧನರಾಗಿದ್ದಾರೆ ಯಾರಿಗೆ ಗೊತ್ತು? ಈಗಾಗಲೇ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಆ ಲೇಬಲ್ ಎಲ್ಲಿಂದ ಬಂತು, ಯಾರು ಪ್ರಿಂಟ್ ಮಾಡಿದ್ರು, ಇಲ್ಲಿ ಪ್ರಾಡಕ್ಟ್ ಆಗ್ತಕ್ಕಂಥ ಒಂದು ಔಷಧಿ ಯಾವ ಮೆಡಿಕಲ್ಗಳಿಗೆ ಹೋಯಿತು, ಆ ಒಂದು ಮೆಡಿಕಲ್ಗಳಿಂದ ಮತ್ತೆ ಯಾವ ಗ್ರಾಹಕರನ್ನು ತೆಗೆದುಕೊಂಡ್ರು ಅವರನ್ನೇ ಟ್ರೇಸ್ ಮಾಡುವಂಥ ಕೆಲಸ ಈಗಾಗಲೇ ಮಾಡೋಕ್ಕೆ ಆಹಾರ ಸುರಕ್ಷತೆ ಇಲಾಖೆ ಮುಂದಾಗಿದೆ. ಸೊ ಹೀಗಾಗಿ ಇದರ ಮೂಲಕ ಯಾರ್ಯಾರು ಈಗಾಗಲೇ ಒಂದು ನಕಲಿ ಔಷಧ ತಗೊಂಡು ಹೆಲ್ತ್ ಇಶ್ಯೂ ಆಗಿದೆ ಅವರಿಗೆ ಕೆಲವೊಂದು ಸೂಕ್ತ ಚಿಕಿತ್ಸೆ ತಗೊಳ್ಳೋಕ್ಕೆ, ಡೈರೆಕ್ಷನ್ ಕೊಡೋಕ್ಕೆ, ಈಗಾಗಲೇ ಟ್ರೇಸ್ ಮಾಡುವಂಥ ಕೆಲಸಗಳನ್ನ ಮಾಡೋಕ್ಕೆ ಆಹಾರ ಸುರಕ್ಷತೆ ಇಲಾಖೆ ಮುಂದಾಗಿದೆ. ಇದೊಂದು ಕಡೆ ಇವರೆಲ್ಲ ಇಂಥ ಫೇಕ್ ಔಷಧಿಗಳನ್ನ ಮಾಡಿ ಒಂದು ಬಿಸ್ನೆಸ್ ಮಾಡ್ತಂದ್ರೆ ಇವರು ಭೂಮಿ ಮೇಲೆ ಇರೋಕ್ಕೆ ಅನ್ಫಿಟ್. ಇವ್ರುಗಳೆಲ್ಲ ಜನರ ಆರೋಗ್ಯದ ಜೊತೆ ಲಕ್ಷಾಂತರ ಜನರ, ಸಾವಿರಾರು ಜನರ ಒಂದು ಆರೋಗ್ಯದ ಜೊತೆ ಒಂದು ಚೆಲ್ಲಾಟ ಆಡ್ತಾರೆ. ಅವ್ರ ಪ್ರಾಣಕ್ಕೂ ಲೆಕ್ಕ ಕೊಡ್ತಂದ್ರೆ ಇದು ದುಡ್ಡಿಗಾಗಿ ಏನೇನು ಕೆಲಸಗಳನ್ನ ಮಾಡ್ತಿದ್ದಾರೆ ಇವ್ರುಗಳೆಲ್ಲ, ಒಂದು ಮಾಫಿಯಾದವರು. ಸೊ ಹೀಗಾಗಿ ಈ ಒಂದು ಮಾಫಿಯಾದ ವಿರುದ್ಧ ಒಂದು ಸಮರ ಸಾರಲೇಬೇಕು. ಯಾಕಂದರೆ ಜನರುಗಳು ಆರೋಗ್ಯ ಸರಿ ಇಲ್ಲ ಅಂತ ಆರೋಗ್ಯದ ಅಂದರೆ ಕೇಂದ್ರಗಳಿಗೆ ಹೋದರೆ ಅಲ್ಲಿರ್ತಕ್ಕಂಥ ಆರೋಗ್ಯಗಳು ಅಂದರೆ ಮೆಡಿಸಿನ್ಗಳೇ ಒಂದು ಕಳಪೆ ಅಂದರೆ ಮತ್ತು ಜನಗಳು ಎಲ್ಲಿ ಹೋಗಬೇಕು? ಸೊ ಹೀಗಾಗಿ ಒಂದು ಆರೋಗ್ಯ ಸಚಿವರ ಒಂದು ಕೆಲಸವನ್ನು ನಾವು ಶ್ಲಾಘನೆ ಮಾಡಬೇಕು. ಇದು ಕೇವಲ ಇವತ್ತು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಇದನ್ನು ರೂಟೀನಾಗಿ ಮಾಡ್ತಾನೆ ಇರಬೇಕು. ಪ್ರತಿ ವೀಕ್ಲಿ 2 ಡೇಸು 1 ಡೇಸ್ ಇದನ್ನು ಡ್ರೈವ್ ಥರ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ಇಂಥವುಗಳ ಒಂದು ಹಾವಳಿಗೆ ತಪ್ಪುತ್ತೆ. ಇಲ್ಲ ಅಂದರೆ ಮತ್ತು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಕೇವಲ 2 ದಿನ ಬಂದು ಮಾಧ್ಯಮದಲ್ಲಿ ಗುರುತಿಸ್ಕೊಂಡು ನಾವು ದೊಡ್ಡ ಗಣಂದರಿ ಕೆಲಸ ಮಾಡಿದ್ವಿ ಅಂತ ಅದು ಆಗಲ್ಲ. ಇದನ್ನು ರೆಗ್ಯುಲರ್ ಆಗಿ ಮಾಡಬೇಕು. ಜೊತೆಗೆ ಅಂದರೆ ಆರೋಗ್ಯ ಸಚಿವರು ಇದಕ್ಕೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಜೊತೆಗೆ ಯಾವುದೇ ಒತ್ತಡಕ್ಕೆ ಮಣಿಬಾರ್ದು. ಯಾಕಂದರೆ ಮಾಧವ್ ಇಂಥ ದಂಧೆಗಳಲ್ಲಿ ಕೆಲವೊಂದಿಷ್ಟು ರಾಜಕೀಯ ಒತ್ತಡಗಳು ಇರ್ತವೆ, ಕೆಲವೊಂದಿಷ್ಟು ಬ್ಯೂರೋಕ್ರಾಟಿಕ್ ಒತ್ತಡಗಳು ಇರ್ತವೆ. ಸೊ ಹೀಗಾಗಿ ಯಾರೇ ಒಂದು ಒತ್ತಡಕ್ಕೆ ಮಣಿಯದೆ ಯಾರು ಈ ಥರ ಏನಾದರೂ ದಂಧೆಗಳು ಮಾಡ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವಾಗಿ ಕೇಸಕ್ಕೆ ಒಳಗಡೆ ಹಾಕಬೇಕು. ಲೈಸೆನ್ಸ್ ರದ್ದು ಮಾಡಿದಾಗಲೂ ದಂಡ ಹಾಕೋದು ಯಾವುದೂ ಮಾಡಬಾರ್ದು, ಒಳಗಡೆ ಹಾಕ್ಬೇಕು. ಅಂದರೆ ಆ ಥರ ಆದಾಗ ಮಾತ್ರ ಹಿಂದೆ ಅಂದರೆ ಇವ್ರು 4 ಜನ ಮಾಡ್ತಿರ್ತಲ್ಲ ಅಂಥವ್ರಿಗೆ ಬುದ್ಧಿ ಬರುತ್ತೆ. ಇಲ್ಲ ಅಂದರೆ ನಾವು ದಂಡ ಹಾಕ್ತೀವಿ, ಲೈಸೆನ್ಸ್ ರದ್ದು ಮಾಡ್ತೀವಿ, ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂದರೆ ಈ ಒಂದು ಮಾಫಿಯಾ ಆಗಲಿ ಇಂಥ ಘಟನೆಗಳೇ ಸಮಾಜದಲ್ಲಿ ಪದೇ ರಿಪೀಟ್ ಆಗ್ತಾ ಇರ್ತೇವೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಅವ್ರುಗಳನ್ನ ಅಂದರೆ ಅತಿ ಕಠಿಣವಾದ ಒಂದು ಸೆಕ್ಷನ್ಗಳನ್ನ ಹಾಕಿ ಅವ್ರುಗಳ ಒಳಗಡೆ ಹಾಕಿದಾಗ ಮಾತ್ರ ಇದಕ್ಕೆ ಇತಿಶ್ರ ಹಾಡೋಕ್ಕೆ, ಅಂದರೆ ಇತಿಶ್ರ ಹಾಡೋಕ್ಕೂ ಆಗಲ್ಲ. ಅದಕ್ಕೆ ಕಮ್ಮಿ ಆದರೂ ಮಾಡುವಷ್ಟು ಒಂದು ಅಧಿಕಾರ, ಕಮ್ಮಿಯಷ್ಟು ಮಾಡುವಷ್ಟು ಕೆಪಾಸಿಟಿ ಆರೋಗ್ಯ ಇಲಾಖೆ ಹತ್ರ ಇದೆ ಮಹಾದೇವ್. ಓಕೆ ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.